ನಮಸ್ಕಾರ. ಇಂದಿನ ನಮ್ಮ ಚರ್ಚೆಗೆ ಸ್ವಾಗತ. ಇಂದು ನಾವು ಒಂದು ಹೇಳೋದು ಸ್ವಲ್ಪ ವಿಚಿತ್ರವಾದ, ಬಹುಶಃ ವಿರೋಧಾಭಾಸದ ಅನ್ನಿಸುವ ವಿಷಯದ ಬಗ್ಗೆ ಮಾತಾಡೋಣ. ಅಂದ್ರೆ ಚಿತ್ರಹಿಂಸೆ ಮತ್ತು ಅವಮಾನದ ಸಂಕೇತವಾಗಿದ್ದ ಶಿಲುಬೆಯನ್ನ ಒಂದು ವಿಜಯೋತ್ಸವವಾಗಿ, ಒಂದು ಹಬ್ಬವಾಗಿ ಆಚರಿಸೋದು. ಇದು ಹೇಗೆ ಸಾಧ್ಯ? ಆದರೆ ಈ ಕಲ್ಪನೆ ಕ್ರೈಸ್ತ ವಿಶ್ವಾಸದ ತಿರುಳಲ್ಲೇ ಇದೆ. ಹೌದು ಹೌದು, ಇದೊಂದು ಬಹಳ ಆಳವಾದ ವಿಚಾರ. ಸಾಮಾನ್ಯವಾಗಿ ನೋಡಿದ್ರೆ ಶಿಲುಬೆ ಅಂದ್ರೆ ಸಾವು, ನೋವು, ಅವಮಾನ ಅಷ್ಟೇ ಅಲ್ವಾ? ಆದ್ರೆ ದೈವಿಕ ದೃಷ್ಟಿಯಿಂದ ನೋಡಿದಾಗ ಅದೇ ಶಿಲುಬೆ ಪ್ರೀತಿ, ಕರುಣೆ ಮತ್ತು ಅಂತಿಮ ಗೆಲುವಿನ ಸಂಕೇತ ಆಗುತ್ತೆ. ಈ ತೋರಿಕೆಯ ವಿರೋಧಾಭಾಸವನ್ನ ಅರ್ಥ ಮಾಡ್ಕೊಳ್ಳೋಕೆ ನಾವು ಇದರ ಹಿಂದಿನ ಇತಿಹಾಸ, ಆಮೇಲೆ ಬೈಬಲ್ನ ಕೆಲವು ಮುಖ್ಯ ಭಾಗಗಳನ್ನ ನೋಡೋಣ. ಫಾದರ್ ಶಾಂತ್ ಅವರ ಒಂದು ಪ್ರವಚನದ ಕೆಲವು ಅಂಶಗಳು ನಮ್ಗಿಲ್ಲಿ ಸಹಾಯ ಮಾಡುತ್ತೆ. ಖಂಡಿತ. ಹಾಗಾದ್ರೆ ಎಲ್ಲಿಂದ ಶುರು ಮಾಡೋಣ? ಇದರ ಮೂಲ, ಈ ಹಬ್ಬದ ಆಚರಣೆ ಹೇಗೆ, ಯಾವಾಗ ಶುರುವಾಯಿತು? ಸರಿ, ಇದರ ಕತೆ ಶುರುವಾಗೋದು ಸುಮಾರು 1700 ವರ್ಷಗಳ ಹಿಂದೆ, ಅಂದ್ರೆ ಕ್ರಿಸ್ತಶಕ 326ರಲ್ಲಿ. ಆಗ ರೋಮನ್ ಚಕ್ರವರ್ತಿ ಇದ್ದ ಕಾನ್ಸ್ಟಂಟೈನ್ ಅಂತ. ಅವರ ತಾಯಿ ಸೇಂಟ್ ಹೆಲೆನಾ. ಸೇಂಟ್ ಹೆಲೆನಾ ಕೇಳಿದ್ದೀನಿ. ಹೌದು, ಅವರು ಜೆರುಸಲೇಂಗೆ ಒಂದು ತೀರ್ಥಯಾತ್ರೆ ಹೋದ್ರು. ಯಾಕಂದ್ರೆ ಅವರಿಗೆ ಯೇಸುವನ್ನ ಶಿಲುಬೆಗೆ ಹಾಕಿದ ಆ ಜಾಗವನ್ನು ಕಂಡುಹಿಡಿಬೇಕನ್ನೋ ಒಂದು ಬಲವಾದ ಆಸೆ ಇತ್ತು. ಓ, ಹಾಗಾದ್ರೆ ಅವರ ಪ್ರಯತ್ನ ಸಫಲ ಆಯ್ತಾ? ಏನ್ ಸಿಕ್ತು ಅಲ್ಲಿ? ಸಂಪ್ರದಾಯದ ಪ್ರಕಾರ ಅವರು ಉತ್ಖನನ ನಡೆಸಿದಾಗ ಗೊಲ್ಗೊಥಾ ಬೆಟ್ಟದ ಹತ್ತಿರ 3 ಶಿಲುಬೆಗಳು ಸಿಕ್ಕಿದ್ವು ಅಂತ ಹೇಳ್ತಾರೆ. 3? ಹಾಗಾದ್ರೆ ನಿಜವಾದ್ದು ಯಾವುದು ಅಂತ ಹೇಗ್ ಗೊತ್ತಾಯ್ತು? ಅದೇ ಪ್ರಶ್ನೆ ಅವ್ರಿಗೂ ಬಂತು. ಆಗ ಅಲ್ಲಿನ ಬಿಷಪ್ ಮಕಾರಿಯಸ್ ಅಂತ ಇದ್ರು. ಅವರು ಒಂದು ಪರೀಕ್ಷೆ ಮಾಡಿದ್ರಂತೆ. ಸಾಯೋ ಸ್ಥಿತಿಯಲ್ಲಿದ್ದ ಒಬ್ಬ ಮಹಿಳೆಯನ್ನ ಕರ್ಕೊಂಬಂದು ಆ 3 ಶಿಲುಬೆಗಳನ್ನ ಒಂದೊಂದಾಗಿ ಆಕೆಗೆ ಮುಟ್ಸಿದ್ರು. 3ನೇ ಶಿಲುಬೆ ಮುಟ್ಟಿದ ತಕ್ಷಣ ಆಕೆ ಅದ್ಭುತವಾಗಿ ಗುಣ ಆದಲು ಅಂತ ಪ್ರತೀತಿ. ಅಬ್ಬಾ, ಅದು ನಿಜವಾಗ್ಲೂ ರೋಮಾಂಚನಕಾರಿ. ಒಂದು ರೀತಿ ಪವಾಡ ಅಲ್ವಾ? ಹೌದು, ಇದೊಂದು ದೈವಿಕ ಸೂಚನೆ ಅಂತಾನೆ ಭಾವಿಸಿದ್ರು. ಈ ಘಟನೆ ಆದ್ಮೇಲೆ ಚಕ್ರವರ್ತಿ ಕಾನ್ಸ್ಟಂಟೈನ್ ಕ್ರೈಸ್ತ ಧರ್ಮಕ್ಕೆ ಇನ್ನೂ ಹೆಚ್ಚು ಬೆಂಬಲ ಕೊಡೋಕೆ ಶುರು ಮಾಡ್ದ. ಆತ ಕ್ರಿಸ್ತಶಕ 335ರಲ್ಲಿ ಆ ಪವಿತ್ರ ಜಾಗಗಳಲ್ಲಿ, ಅಂದ್ರೆ ಕಲ್ವಾರಿ ಬೆಟ್ಟ ಆಮೇಲೆ ಪವಿತ್ರ ಸಮಾಧಿ ಇದ್ದ ಸ್ಥಳದಲ್ಲಿ 2 ದೊಡ್ಡ ಚರ್ಚ್ಗಳನ್ನ ಕಟ್ಟಿಸ್ದ. ಅವುಗಳನ್ನ ಸೆಪ್ಟೆಂಬರ್ 13ನೇ ತಾರೀಕು ಪವಿತ್ರೀಕರಿಸಿದ್ರು. ಅದರ ಮಾರನೇ ದಿನ, ಅಂದ್ರೆ ಸೆಪ್ಟೆಂಬರ್ 14ಕ್ಕೆ ಆ ನಿಜವಾದ ಶಿಲುವೆಯನ್ನ ಎಲ್ಲರಿಗೂ ಕಾಣುವ ಹಾಗೆ ಎತ್ತಿ ಹಿಡಿದು ಅದಕ್ಕೆ ಗೌರವ ಸಲ್ಲಿಸಿದ್ರು. ಇಲ್ಲಿ ಮುಖ್ಯವಾದದ್ದೇನು ಅಂದ್ರೆ, ಅಂದಿನಿಂದ ಶಿಲುಬೆ ಕೇವಲ ಹಿಂಸೆ, ಸಾವಿನ ಸಂಕೇತವಾಗಿ ಉಳಿಲಿಲ್ಲ. ಬದಲಾಗಿ ಅದು ಸೈತಾನನ ಶಕ್ತಿಯನ್ನ ಮುರಿದು ಜೀವ ಕೊಡುವ ಮರದ ಹಾಗೆ ಒಂದು ವಿಜಯದ ಚಿಹ್ನೆಯಾಗಿ ಮಾರ್ಪಾಟು ಹೊಂದಿತು. ಓಕೆ, ಅಂದ್ರೆ ಇತಿಹಾಸದಲ್ಲಿ ಒಂದು ಅವಮಾನದ ವಸ್ತು ನಂಬಿಕೆ ಮತ್ತು ಘಟನೆಗಳ ಮೂಲಕ ವಿಜಯದ ಸಂಕೇತ ಆಯಿತು. ಆದರೆ ಈ ಪವಿತ್ರ ಅವಶೇಷದ ಕಥೆ ಇಲ್ಲಿಗೆ ಮುಗಿಲಿಲ್ಲ ಅಲ್ವಾ? ಮುಂದೇನಾಯ್ತು? ಇಲ್ಲ, ನೀವ್ ಹೇಳಿದ್ದು ಸರಿ. ಅದರ ಕಥೆ ಮುಂದುವರಿತು. ಸುಮಾರು 300 ವರ್ಷ ಆದ್ಮೇಲೆ, ಅಂದ್ರೆ ಕ್ರಿಸ್ತಶಕ 615ರಲ್ಲಿ ಪರ್ಷಿಯಾದ ರಾಜ ಖೊಸ್ರಾವ್ II ಅಂತ ಆತ ಜೆರುಸಲೇಂ ಮೇಲೆ ದಾಳಿ ಮಾಡಿ ಈ ಪವಿತ್ರ ಶಿಲುಬೆಯನ್ನ ತಗೊಂಡೋಗ್ಬಿಟ್ಟ. ಕೊಂಡೊಯ್ದನಾ? ಹೌದು. ಆದ್ರೂ ಒಂದು 14 ವರ್ಷಗಳ ನಂತರ ಕ್ರಿಸ್ತಶಕ 629ರಲ್ಲಿ ಬೈಜಾಂಟೈನ್ ಚಕ್ರವರ್ತಿ ಹೆರಾಕ್ಲಿಯಸ್ ಅಂತ ಇದ್ರು. ಅವರು ಪರ್ಷಿಯನ್ನರ ಜೊತೆ ಯುದ್ಧ ಮಾಡಿ ಗೆದ್ದು ಆ ಶಿಲುಬೆಯನ್ನ ವಾಪಸ್ ತಂದ್ರು. ಪುನಃ ಜೆರುಸಲೇಂಗೆ. ಹೌದು, ವಿಜಯೋತ್ಸವದೊಂದಿಗೆ ವಾಪಸ್ ತಂದು ಮರುಸ್ಥಾಪನೆ ಮಾಡಿದ್ರು. ಈ 2 ಘಟನೆಗಳು, ಅಂದ್ರೆ ಶಿಲುಬೆಯನ್ನ ಕಂಡುಹಿಡಿದದ್ದು ಮತ್ತೆ ಅದನ್ನ ವಾಪಸ್ ತಂದಿದ್ದು, ಈ ಸೆಪ್ಟೆಂಬರ್ 14ರ ಹಬ್ಬಕ್ಕೆ ಐತಿಹಾಸಿಕ ಕಾರಣಗಳು. ಆದ್ರೆ ನಾವು ಆಚರಿಸೋದು ಬರೀ ಒಂದು ವಸ್ತುವನ್ನ ವಾಪಸ್ ತಂದಿದ್ದನ್ನಲ್ಲ. ಬದಲಿಗೆ ಆ ಶಿಲುಬೆಯ ಮೇಲೆ ಕ್ರಿಸ್ತ ಏನು ಸಾಧಿಸಿದ ಪಾಪ, ಸಾವು, ಸೈತಾನನ ಮೇಲೆ ಗೆಲುವು, ಅದನ್ನ ಆಚರಿಸೋದು. ಇದು ನಿಜಕ್ಕೂ ಒಂದು ರೋಚಕವಾದ ಇತಿಹಾಸ. ಒಂದು ಗುರುತು ಹೇಗೆ ಬದಲಾಗುತ್ತೆ ಎನ್ನೋದಕ್ಕೆ ಉದಾಹರಣೆ. ಈ ಐತಿಹಾಸಿಕ ಮಹತ್ವ ಸರಿ, ಇದರ ಧಾರ್ಮಿಕ ಆಳ ಏನು? ಹಳೆಯ ಒಡಂಬಡಿಕೆಯಲ್ಲಿ ಇದರ ಬಗ್ಗೆ ಏನಾದ್ರೂ ಸುಳಿವುಗಳಿವೆಯಾ? ಖಂಡಿತವಾಗಿಯೂ ಇವೆ. ಹಳೆಯ ಒಡಂಬಡಿಕೆಯಲ್ಲಿ ಸಂಖ್ಯಾಗಮ ಪುಸ್ತಕದಲ್ಲಿ 21ನೇ ಅಧ್ಯಾಯ 4ರಿಂದ 9ನೇ ವಚನಗಳು ಇದಕ್ಕೊಂದು ಸ್ಪಷ್ಟವಾದ ಉದಾಹರಣೆ. ಸಂಖ್ಯಾಗಮ 21
ಏನದು ಘಟನೆ? ಇಸ್ರಾಯೇಲಿಯರು ಅವು ಮರುಭೂಮಿಯಲ್ಲಿ ಪ್ರಯಾಣ ಮಾಡ್ತಾ ಇರ್ತಾರೆ, ತುಂಬಾ ದಣಿದಿರ್ತಾರೆ. ಆಗ ಅವರು ದೇವರ ವಿರುದ್ಧ, ಮೋಶೆಯ ವಿರುದ್ಧ ಗುಣುಗುಟೋಕಿ ಶುರು ಮಾಡ್ತಾರೆ. ಯಾಕೆ ನಮ್ಮನ್ನ ಈಜಿಪ್ಟಿನಿಂದ ಕರ್ಕೊಂಬಂದ್ರಿ? ಈ ಕಾಡಲ್ಲಿ ಸಾಯೋಕ? ಇಲ್ಲಿ ಸರಿಯಾಗಿ ರೊಟ್ಟಿನೂ ಇಲ್ಲ, ನೀರೂ ಇಲ್ಲ. ಈ ಏನಿದು ನಿಸ್ಸಾರವಾದ ಆಹಾರ ಮನ್ನ ನಮ್ಗೆ ಬೇಜಾರಾಗಿದೆ ಅಂತ ದೂರ್ತಾರೆ. ಮನ್ನಾ ಅಂದ್ರೆ ದೇವ್ರು ಕೊಟ್ಟ ಆಹಾರ ಅಲ್ವಾ? ಹೌದು, ಅದನ್ನೇ ನಿಸ್ಸಾರ ಅಂದ್ರ? ಹೌದು. ಅದೊಂದು ಕೇವಲ ದೈಹಿಕ ಬೇಸರವಲ್ಲ, ಅದೊಂದು ಸ್ಪಿರಿಚುವಲ್ ರೆಬೆಲಿಯನ್, ಆಧ್ಯಾತ್ಮಿಕ ಬಂಡಾಯ ಆಗಿತ್ತು. ಓಕೆ. ಇದಕ್ಕೆ ದೇವರ ಪ್ರತಿಕ್ರಿಯೆ ಹೇಗಿತ್ತು? ದೇವರು ಅವರ ಮಧ್ಯೆ ವಿಷ ಸರ್ಪಗಳನ್ನ ಕಳಿಸ್ರು. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ ನೋಡಿ. ಮೂಲ ಹೀಬ್ರು ಭಾಷೆಯಲ್ಲಿ ಆ ಸರ್ಪಗಳಿಗೆ ಸೆರಾಫಿಮ್ ಅನ್ನೋ ಪದ ಬಳಸಿದ್ದಾರೆ. ಸೆರಾಫಿಮ್ ಅಂದ್ರೆ? ಅದು ದೇವದೂತರಿಗೆ ಬಳಸೋ ಪದ ಅಲ್ವಾ ಯೆಶಾಯನ ಪುಸ್ತಕದಲ್ಲಿ? ಕರೆಕ್ಟ್. ಯೆಶಾಯ 6.2ರಲ್ಲಿ ದೇವರ ಸಿಂಹಾಸನದ ಸುತ್ತ ಇರೋ ಉರಿಯೋ ತೇಜಸ್ಸಿನ ದೇವದೂತರಿಗೆ ಅದೇ ಪದ ಬಳಸಿದ್ದಾರೆ. ಹಾಗಾಗಿ ಇವು ಬರೀ ಸಾಮಾನ್ಯ ಹಾವುಗಳಾಗಿರಲಿಲ್ಲ, ಬಹುಶಃ ದೈವಿಕ ನ್ಯಾಯದ ಶಿಕ್ಷೆಯ ಸಾಧನಗಳಾಗಿದ್ದುವು. ಅವರ ಪಾಪಕ್ಕೆ ತಕ್ಕ ಶಿಕ್ಷೆ. ಹೌದು. ಆದರೆ ಜನರು ತಾವು ತಪ್ಪು ಮಾಡಿದ್ವಿ ಅಂತ ಪಶ್ಚಾತ್ತಾಪಪಟ್ಟು ಮೋಶೆ ಹತ್ರ ಕೇಳ್ಕೊಂಡಾಗ ದೇವರು ಆ ಸರ್ಪಗಳನ್ನ ತೆಗೆದು ಹಾಕ್ಲಿಲ್ಲ, ಬದಲಿಗೆ ಒಂದು ಪರಿಹಾರ ಹೇಳಿದ್ರು. ಪರಿಹಾರ? ಸರ್ಪಗಳನ್ನ ಇಟ್ಕೊಂಡೇನಾ? ಅದೇನೋ ದೇವರು ಮೋಶೆಗೆ ಹೇಳಿದ್ರು, ಒಂದು ಕಂಚಿನ ಸರ್ಪವನ್ನ ಮಾಡು, ಅದನ್ನ ಒಂದು ಕಂಬದ ಮೇಲೆ ಎತ್ತಿ ನಿಲ್ಲಿಸು. ಕಂಬದ ಮೇಲೆ ಕಂಚಿನ ಹಾವು? ಹೌದು, ಹಾವು ಕಚ್ಚಿದವನು ಅದನ್ನ ನೋಡಿದರ ಬದುಕುತ್ತಾನೆ ಅಂತ ಹೇಳಿದ್ರು. ಇಲ್ಲಿ ಕಂಬಕ್ಕೆ ಬಳಸಿದ ಹೀಬ್ರೂ ಪದ ನೆಸ್. ಅದರ ಅರ್ಥ ಧ್ವಜ ಅಥವಾ ಬ್ಯಾನರ್ ಅಂತನೂ ಆಗತ್ತೆ. ಅಂದ್ರೆ ಒಂದು ವಿಜಯದ ಸಂಕೇತದ ಹಾಗೆ. ಓ, ಹಾಗಾದ್ರೆ ಆ ಕಂಚಿನ ಹಾವಲ್ಲಿ ಏನೋ ಪವರ್ ಇತ್ತಾ, ಅಥವಾ ಅದನ್ನ ನೋಡಿದ್ರೆ ಸಾಕಿತ್ತಾ? ಇದು ಬಹಳ ಮುಖ್ಯವಾದ ಪ್ರಶ್ನೆ. ಆ ಶಕ್ತಿ ಇದ್ದಿದ್ದು ಆ ಕಂಚಿನ ಲೋಹದಲ್ಲಲ್ಲ, ಬದಲಿಗೆ ದೇವರ ಮಾತಿನ ಮೇಲೆ ನಂಬಿಕೆಯಿಟ್ಟು ಅದಕ್ಕೆ ವಿಧೇಯರಾಗಿ ನೋಡುವ ಕ್ರಿಯೆಯಲ್ಲಿತ್ತು. ಹಾವು ಕಚ್ಚಿಕೊಂಡ ವ್ಯಕ್ತಿ ತನ್ನ ನೋವಿನ ಮಧ್ಯೆನೂ ಕಷ್ಟಪಟ್ಟು ತಲೆ ಎತ್ತಿ ಆ ಸರ್ಪವನ್ನ ನೋಡಬೇಕು. ಆ ನೋಟವೇ ದೇವರ ವಾಗ್ದಾನದ ಮೇಲಿನ ನಂಬಿಕೆಯ ಕ್ರಿಯೆ. ಅಂದ್ರೆ ನಂಬಿಕೆಯಿಂದ ನೋಡಿದ್ರೆ ಮಾತ್ರ? ಹೌದು. ಯಾರು ನಂಬಿಕೆಯಿಂದ ನೋಡಿದ್ರೋ ಅವರು ಬದುಕಿದ್ರು. ಇದು ಮ್ಯಾಜಿಕ್ ಅಲ್ಲ, ಇದು ನಂಬಿಕೆಯ ಪರೀಕ್ಷೆ. ಸ್ಪಷ್ಟವಾಯಿತು. ಹಾಗಾದ್ರೆ ಈ ಘಟನೆ ಬರೀ ಹಳೆ ಕಥೆಯಲ್ಲ, ಮುಂದೆ ಬರುವ ಯೇಸುವಿನ ಶಿಲುಬೆಗೆ ಇದು ಒಂದು ಮುನ್ಸೂಚನೆ. ನಿಖರವಾಗಿ ಯೇಸು ತಾವೇ ಇದನ್ನು ಹೇಳ್ತಾರೆ. ಯೋಹಾನನ ಶುಭ ಸಂದೇಶದಲ್ಲಿ 3ನೇ ಅಧ್ಯಾಯ 14-15ನೇ ವಚನಗಳಲ್ಲಿ ನಿಕೋದೇಮನಿಗೆ. ಹೌದು ಹೌದು, ಮೋಶೆಯು ಮರುಭೂಮಿಯಲ್ಲಿ ಸರ್ಪವನ್ನು ಮೇಲಕ್ಕೆತ್ತಿದನು. ಅಂತೆಯೇ ಮನುಷ್ಯಕುಮಾರನೂ ಸಹ ಮೇಲಕ್ಕೆ ಏರಿಸಲ್ಪಡಬೇಕು. ಆಗ ಆತನಲ್ಲಿ ನಂಬಿಕೆ ಇಡುವ ಪ್ರತಿಯೊಬ್ಬನೂ ನಿತ್ಯ ಜೀವನವನ್ನೂ ಪಡೆಯುತ್ತಾನೆ. ನೋಡಿ, ಹಳೆ ಘಟನೆಗೆ ಎಷ್ಟು ಆಳವಾದ ಹೊಸ ಅರ್ಥವನ್ನ ಯೇಸು ಕೊಡ್ತಾರೆ. ಇಲ್ಲಿಂದ ವಿಷಯ ಇನ್ನೂ ಗಹನವಾಗುತ್ತೆ. ಹೊಸ ಒಡಂಬಡಿಕೆಗೆ ಬಂದ್ರೆ ಫಿಲಿಪಿಯರಿಗೆ ಬರೆದ ಪತ್ರದಲ್ಲಿ ಬಹುಶಃ ಅದು ಕ್ರಿಸ್ತರ ಮೊದಲ ಸ್ತೋತ್ರಗಳಲ್ಲಿ ಒಂದು ಅಂತಾರಲ್ಲ, ಅದರಲ್ಲಿ ಇದರ ಬಗ್ಗೆ ಇದೆಯಲ್ಲ? ಹೌದು. ಫಿಲಿಪ್ಪಿ ಪತ್ರ 2ನೇ ಅಧ್ಯಾಯ 6-11ನೇ ವಚನಗಳು. ಇದೊಂದು ಅತ್ಯಂತ ಸುಂದರವಾದ ಮತ್ತು ಹಳೆಯ ಕ್ರೈಸ್ತ ಸ್ತೋತ್ರ ಅಂತ ಪರಿಗಣಿಸ್ತಾರೆ. ಇದು ಯೇಸುವಿನ ವ್ಯಕ್ತಿತ್ವ ಮತ್ತು ಕೆಲಸವನ್ನ 2 ಭಾಗಗಳಲ್ಲಿ ಹೇಳುತ್ತೆ. ಕೆಳಗೆ ಇಳಿಯೋದು ಮತ್ತೆ ಮೇಲೆ ಏರೋದು. ಕೆಳಗೆ ಇಳಿಯೋದು ಅಂದ್ರೆ ಅದನ್ನ ಕೆನೋಸಿಸ್ ಅಂತಾರೆ. ಅಂದ್ರೆ ಸ್ವಯಂ ರಿಕಾಂಕ್ಷೆ, ತನ್ನನ್ನು ತಾನೇ ಬರಿದುವಾಡಿಕೊಳ್ಳೋದು. ಅಂದ್ರೆ ಯೇಸು ಮೂಲದಲ್ಲಿ ದೇವರ ಸ್ವರೂಪದಲ್ಲಿ ಇದ್ರು, ಪೂರ್ತಿ ದೇವರು, ದೇವರಿಗೆ ಸಮಾನರು. ಆದ್ರೆ ಆ ದೈವಿಕ ಸ್ಥಾನಮಾನ, ಆ ವೈಭವವನ್ನ ತನಗಾಗಿ ಭದ್ರವಾಗಿ ಹಿಡಿದ್ಕೋಬೇಕು ಅಂತವ್ರು ಅಂದ್ಕೊಳ್ಳಿಲ್ಲ. ಒಂದು ನಿಮಿಷ, ಬರಿದು ಮಾಡಿಕೊಂಡ್ರು ಅಂದ್ರೆ ದೇವರಾಗಿರೋದನ್ನ ಬಿಟ್ರು ಅಂತಲ್ಲ ತಾನೆ? ಇಲ್ಲ, ಹಾಗಲ್ಲ. ದೈವತ್ವವನ್ನ ಬಿಡೋಕ್ಕಾಗಲ್ಲ. ಅದನ್ನ ಹೇಗೆ ಹೇಳೋದು? ಒಬ್ಬ ರಾಜ ತನ್ನ ವೈಭವ, ಅಧಿಕಾರ ಚಿಹ್ನೆಗಳನ್ನ ಬದಿಗಿಟ್ಟು ಸಾಮಾನ್ಯ ಸೇವಕನ ವೇಷದಲ್ಲಿ ಪ್ರಜೆಗಳ ಮಧ್ಯೆ ಬಂದು ಅವರ ಕಷ್ಟ ತಿಳಿಯೋ ಹಾಗೆ. ರಾಜನೇ, ಆದ್ರೆ ರಾಜನ ಹಕ್ಕುಗಳನ್ನ ಬಳಸಲ್ಲ. ಹಾಗೆ ಯೇಸು ದೇವರಾಗಿದ್ರೂ ದಾಸನ ರೂಪ ತಗೊಂಡು ಮನುಷ್ಯರ ಹಾಗೆ ಆದ್ರು. ಅಷ್ಟೇ ಅಲ್ಲ, ಮನುಷ್ಯನಾಗಿ ಅತ್ಯಂತ ಕೆಳಮಟ್ಟಕ್ಕೆ ಇಳಿದ್ರು. ಅಂದ್ರೆ ಶಿಲುಬೆಯ ಮರಣದವರೆಗೆ. ಅಂದಿನ ಕಾಲದಲ್ಲಿ ಅತಿ ಅವಮಾನಕರ ಸಾವು ಅದು. ಅಲ್ಲಿವರೆಗೂ ವಿಧೇಯರಾಗಿ ತನ್ನನ್ನ ತಗ್ಗಿಸ್ಕೊಂಡ್ರು. ಇದು ಮೊದಲನೇ ಭಾಗ. ಸರಿ. ಇನ್ನು 2ನೇ ಭಾಗ ಮೇಲೇರೋದು. ಹೌದು. ಈ ತಗ್ಗಿಸುವಿಕೆಗೆ, ಈ ನಮ್ರತೆಗೆ ದೇವರ ಪ್ರತಿಕ್ರಿಯೆ ಏನು ಅಂತ 2ನೇ ಭಾಗ ಹೇಳುತ್ತೆ.
ಈ ಕಾರಣದಿಂದಲೇ ದೇವ್ರು ಯೇಸುವನ್ನ ಅತ್ಯುನ್ನತ ಸ್ಥಾನಕ್ಕೆ ಏರಿಸಿದ್ರು. ಆತನಿಗೆ ಎಲ್ಲಾ ನಾಮಗಳಿಗಿಂತ ಶ್ರೇಷ್ಠವಾದ ನಾಮವನ್ನು ಕೊಟ್ರು. ಶ್ರೇಷ್ಠವಾದ ನಾಮ ಅದ್ಯಾವುದು? ಆ ನಾಮ ಕರ್ತ ಅಥವಾ ಪ್ರಭು. ಗ್ರೀಕ್ನಲ್ಲಿ ಕಿರಿಯೋಸ್. ಹಳೆಯ ಒಡಂಬಡಿಕೆಯಲ್ಲಿ ಈ ಪದವನ್ನು ದೇವರಿಗೆ ಅಂದ್ರೆ ಯೆಹೋವನಿಗೆ ಬಳಸ್ತಿದ್ರು. ಸೊ ಯೇಸುವನ್ನು ಕರ್ತ ಅಂದಾಗ ಆತನೇ ದೇವರು ಅಂತ ಘೋಷಿಸಿದ ಹಾಗೆ. ಅದಕ್ಕೆ ಆ ಸ್ತೋತ್ರ ಹೇಳತ್ತೆ, ಸ್ವರ್ಗ, ಭೂಮಿ, ಪಾತಾಳದಲ್ಲಿರೋರೆಲ್ಲ ಆತನ ಹೆಸರಿಗೆ ಮಣಿಯಬೇಕು, ಯೇಸು ಕ್ರಿಸ್ತನೇ ಪ್ರಭು ಅಂತ ಒಪ್ಕೊಳ್ಬೇಕು ಅಂತ. ಅದ್ಭುತ! ಒಂದೇ ಸ್ತೋತ್ರದಲ್ಲಿ ಎಷ್ಟು ವಿಷಯ ಅಡಗಿದೆ. ಯೇಸುವಿನ ದೈವತ್ವ, ಮನುಷ್ಯತ್ವ, ನಮ್ರತೆ, ಸಾವು ಮತ್ತು ವೈಭವೀಕರಣ ಎಲ್ಲ ಇದೆ. ಯೇಸು ಹೇಳಿದ ಎತ್ತಲ್ಪಡಬೇಕು ಅನ್ನೋ ಮಾತಿಗೂ ಯೋಹಾನ 3:14, ಈ ಫಿಲಿಪ್ಪಿ ಪತ್ರದಲ್ಲಿ ಹೇಳಿರೋ ಅತ್ಯುನ್ನತ ಸ್ಥಾನಕ್ಕೆ ಏರಿಸಲ್ಪಟ್ರು ಅನ್ನೋ ಮಾತಿಗೂ ಫಿಲಿಪ್ಪಿ 2:9 ನೇರ ಸಂಬಂಧ ಇದೆ ಅಲ್ವಾ? ಖಂಡಿತ ಇದೆ. ಯೋಹಾನ 3ರಲ್ಲಿ ಯೇಸು ಬಳಸಿದ ಎತ್ತಲ್ಪಡಬೇಕು ಅನ್ನೋ ಗ್ರೀಕ್ ಪದ ಹೈಪ್ಸುಥೇನೈ. ಯೋಹಾನನ ಬರವಣಿಗೆಯಲ್ಲಿ ಈ ಪದಕ್ಕೆ 2 ಅರ್ಥ ಬರುತ್ತೆ. ಒಂದು, ಶಿಲುಬೆಯ ಮೇಲೆ ಭೌತಿಕವಾಗಿ ಎತ್ತಲ್ಪಡೋದು, ಇದು ಲೋಕದ ದೃಷ್ಟಿಯಲ್ಲಿ ಅವಮಾನ. ಇನ್ನೊಂದರ್ಥ, ಅದೇ ಪದ ವೈಭವೀಕರಣ, ಉನ್ನತೀಕರಣ, ಸಿಂಹಾಸನಕ್ಕೆ ಏರೋದನ್ನು ಸೂಚಿಸುತ್ತೆ. ಅಂದ್ರೆ ಯೇಸುವಿಗೆ ಆ ಶಿಲುಬೆಯೇ ವೈಭವದ ಸಿಂಹಾಸನ ಆಯಿತು. ಅವಮಾನದ ಕ್ಷಣವೇ ವೈಭವದ ಕ್ಷಣವೂ ಆಯಿತು. ವಾವ್! ಇದು ನಿಜಕ್ಕೂ ಆಳವಾದ ಸತ್ಯ. ಹಾಗಾದ್ರೆ ಈ ಎಲ್ಲದರ ಕೊನೆಯ ಮಾತು, ಸಾರಾಂಶ ಏನು? ಅದರ ಸಾರಾಂಶ ನಮ್ಗೆಲ್ಲ ಚೆನ್ನಾಗಿ ಗೊತ್ತಿರೋ ಯೋಹಾನ 3:16-17 ವಚನಗಳಲ್ಲಿದೆ. ದೇವರು ಲೋಕವನ್ನು ಎಷ್ಟೊಂದು ಪ್ರೀತಿಸಿದರೆಂದರೆ ಆತನಲ್ಲಿ ನಂಬಿಕೆಯಿಡುವವನು ನಾಶವಾಗದೆ ನಿತ್ಯ ಜೀವನವನ್ನು ಪಡೆಯಬೇಕೆಂದು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಹೌದು, ದೇವರು ತನ್ನ ಮಗನನ್ನು ಲೋಕಕ್ಕೆ ಕಳುಹಿಸಿದ್ದು ಲೋಕದ ಮೇಲೆ ತೀರ್ಪು ವಿಧಿಸ್ಲಿಕ್ಕಲ್ಲ, ಆತನ ಮೂಲಕ ಲೋಕವು ರಕ್ಷಣೆ ಹೊಂದಲಿಕ್ಕೆ. ನೋಡಿ, ದೇವರ ಪ್ರೀತಿಯೇ ಎಲ್ಲದಕ್ಕೂ ಮೂಲ. ಇಡೀ ಲೋಕವೇ ಅದರ ಗುರಿ. ನಂಬಿಕೆ ಇಡೋದು ಒಂದೇ ಷರ್ತು, ಉದ್ದೇಶ ರಕ್ಷಣೆ, ಶಿಕ್ಷೆ ಅಲ್ಲ. ಈ ಎಲ್ಲಾ ಆಳವಾದ ವಿಚಾರಗಳ ನಂತರ ಈಗ ನಮ್ಮ ದೈನಂದಿನ ಜೀವನಕ್ಕೆ ಬರೋಣ. ನಾವು ಅಂದ್ರೆ ವಿಶ್ವಾಸಿಗಳು ಶಿಲುಬೆಯ ಗುರುತನ್ನ ಹಾಕ್ಕೊಳ್ಳೋದು ಅಥವಾ ಕುತ್ತಿಗೆಯಲ್ಲಿ ಧರಿಸೋದು, ಮನೆಯಲ್ಲಿ ಇಡೋದು, ಇದೆಲ್ಲ ಬರೀ ಒಂದು ಸಂಕೇತನ, ಒಂದು ಅಭ್ಯಾಸನ? ಖಂಡಿತ ಇಲ್ಲ. ಅದು ಕೇವಲ ಒಂದು ಸಂಕೇತ ಅಥವಾ ಅಭ್ಯಾಸ ಅಲ್ಲ. ನಾವು ಆ ಶಿಲುಬೆಯ ಗುರುತು ಹಾಕ್ಕೊಂಡಾಗ ನಾವು ಪ್ರಜ್ಞಾಪೂರ್ವಕವಾಗಿ ಏನನ್ನ ಘೋಷಿಸ್ತಾ ಇದೀವಿ ಅಂದ್ರೆ, ಕ್ರಿಸ್ತ ಪಾಪ, ಸಾವು, ಸೈತಾನನ ಮೇಲೆ ಗೆದ್ದಿದ್ದಾನೆ ಅನ್ನೋದನ್ನ, ಆ ಗೆಲುವಿನಲ್ಲಿ ನಮಗೂ ಪಾಲು ಇದೆ ಅಂತ ನಾವು ಹೇಳ್ತಾ ಇದೀವಿ. ಅಷ್ಟೇ ಅಲ್ಲ, ನಮ್ಮ ಜೀವನದಲ್ಲಿ ಬರೋ ಕಷ್ಟಗಳು, ನೋವುಗಳು, ಸವಾಲುಗಳು ಇವೆಲ್ಲ ನಮ್ಮ ಶಿಲುಬೆಗಳು ಅಂತ ಹೇಳ್ತೀವಲ್ಲ. ಹೌದು, ಯೇಸು ಹೇಳಿದ್ರಲ್ಲ, ನಿಮ್ಮ ಶಿಲುಬೆ ಹೊತ್ತು ಹಿಂಬಾಲಿಸಿ ಅಂತ. ಅದೇ, ನಮ್ಮ ವೈಯಕ್ತಿಕ ಕಷ್ಟಗಳನ್ನ ಕ್ರಿಸ್ತನ ಶಿಲುಬೆಯ ಜೊತೆ ನಾವು ಜೋಡಿಸಿದಾಗ ಅವುಗಳಿಗೆ ಒಂದು ಹೊಸ ಅರ್ಥ ಬರುತ್ತೆ. ಅವು ಬರೀ ನೋವಾಗಿ ಉಳಿಯಲ್ಲ, ಬದಲಿಗೆ ವಿಮೋಚನೆಯ, ಬಿಡುಗಡೆಯ ಸಾಧನಗಳಾಗ್ತವೆ. ಅಂದ್ರೆ ನಮ್ಮ ಕಷ್ಟಗಳನ್ನ, ಸೋಲುಗಳನ್ನ ಬರೀ ನೆಗೆಟಿವ್ ಆಗಿ ನೋಡದೆ ಅವುಗಳಲ್ಲೂ ಒಂದು ಪಾಸಿಟಿವ್ ಅಂಶ, ಒಂದು ವಿಜಯದ ಸಾಧ್ಯತೆ ಇದೆ ಅಂತ ನೋಡ್ಬೋದಾ? ಖಂಡಿತವಾಗಿ. ಇದೇ ಈ ಹಬ್ಬದ ಮುಖ್ಯ ಸಂದೇಶ. ಶಿಲುಬೆಯನ್ನ ನೋಡಿದಾಗ ನಮಗೆ ಭಯ, ನೋವು, ಸೋಲು ನೆನಪಾಗಬಾರದು. ಬದಲಿಗೆ ಅದು ಗೆಲುವಿನ ಧ್ವಜ, ಭರವಸೆಯ ಚಿಹ್ನೆ, ಸಾವನ್ನ ಗೆದ್ದ ಜೀವದ ಸಂಕೇತ, ನಿತ್ಯ ಜೀವದ ಬಾಗಿಲು ಅಂತ ಕಾಣ್ಬೇಕು. ಹೇಗೆ ಒಂದು ಕಾಲದಲ್ಲಿ ರೋಮನ್ ಸಾಮ್ರಾಜ್ಯದ ಭಯಂಕರ ಶಿಕ್ಷಾ ಸಾಧನ ಇತಿಹಾಸ ಮತ್ತು ನಂಬಿಕೆಯ ಮೂಲಕ ಪ್ರೀತಿ ಮತ್ತು ವಿಜಯದ ಸಂಕೇತ ಆಯ್ತು, ಹಾಗೆಯೇ ನಮ್ಮ ಜೀವನದ ಶಿಲುಬೆಗಳು ಕೂಡ ಕ್ರಿಸ್ತನ ಶಕ್ತಿಯಿಂದ ರೂಪಾಂತರಗೊಳ್ಳಬಹುದು. ಅವುಗಳನ್ನ ಹೊರೆ ಅಂತ ನೋಡೋ ಬದಲು ನಮ್ಮನ್ನ ಬಲಪಡಿಸೋ, ಪಕ್ವಗೊಳಿಸೋ ಸಾಧನಗಳು ಅಂತ ನೋಡೋಕೆ ಪ್ರಯತ್ನಿಸಬಹುದು. ರೋಮನ್ ಸಾಮ್ರಾಜ್ಯದ ಕ್ರೂರ ಶಿಕ್ಷೆಯ ಸಾಧನದಿಂದ ದೈವಿಕ ಪ್ರೀತಿ, ಕ್ಷಮೆ ಮತ್ತು ಅಂತಿಮ ವಿಜಯದ ಸಾರ್ವತ್ರಿಕ ಸಂಕೇತದವರೆಗೆ ಶಿಲುಬೆಯ ಈ ಪಯಣ ನಿಜಕ್ಕೂ ವಿಸ್ಮಯಕಾರಿ. ಇತಿಹಾಸ, ಪವಾಡ, ಹಳೆ ಹೊಸ ಒಡಂಬಡಿಕೆಯ ಆಳವಾದ ಸತ್ಯಗಳ ಮೂಲಕ ಪವಿತ್ರ ಶಿಲುಬೆಯ ವಿಜಯೋತ್ಸವದ ಅರ್ಥವನ್ನ ನಾವು ಸ್ವಲ್ಪ ಮಟ್ಟಿಗೆ ನೋಡಿದ್ದೇವೆ. ನಿಜ. ಈ ಚರ್ಚೆ ನಮ್ಮೆಲ್ಲರನ್ನೂ ಒಂದು ಆಲೋಚನೆಗೆ ಹಚ್ಚುತ್ತೆ. ನಮ್ಮ ವೈಯಕ್ತಿಕ ಶಿಲುಬೆಗಳು, ನಮ್ಮ ದಿನನಿತ್ಯದ ಸವಾಲುಗಳು, ಕಾಯಿಲೆಗಳು, ಸಂಬಂಧಗಳಲ್ಲಿನ ಸಮಸ್ಯೆಗಳು, ಸೋಲುಗಳು, ಇವು ಕೇವಲ ನಾವು ಸಹಿಸಬೇಕಾದ ಹೊರೆಗಳಲ್ಲ. ಬದಲಿಗೆ ಇವುಗಳನ್ನ ಕ್ರಿಸ್ತನ ಮಹಾವಿಜಯದೊಂದಿಗೆ,
ಆತನ ಶಿಲುಬೆಯೊಂದಿಗೆ ನಾವು ನಂಬಿಕೆಯಿಂದ ಜೋಡಿಸಿದಾಗ ಅವುಗಳಿಗೂ ಒಂದು ವಿಮೋಚನಾತ್ಮಕ ಶಕ್ತಿ ಬರಬಹುದೇ? ನಮ್ಮ ಜೀವನದ ಅತ್ಯಂತ ಕಷ್ಟಕರವಾದ, ಅರ್ಥವೇ ಇಲ್ಲ ಅನ್ನಿಸೋ ಕ್ಷಣಗಳು ಸಹ ಆ ದೊಡ್ಡ ದೈವಿಕ ಕಥೆಯ ಭಾಗವಾಗಿ ಅಂತಿಮ ಗೆಲುವಿನ ಜೊತೆ ಒಂದು ರಹಸ್ಯವಾದ ಸಂಬಂಧ ಹೊಂದಿರಬಹುದೇ? ಇದು ನಾವೆಲ್ಲರೂ ನಮ್ಮ ಜೀವನದಲ್ಲಿ ಯೋಚಿಸಬೇಕಾದ, ಅನ್ವೇಷಿಸಬೇಕಾದ ವಿಷಯ ಅನ್ನಿಸುತ್ತೆ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.